ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಮ್ಮ ಆಫೀಸ್ ಕಡೆಗೆ ಹೋಗೋಣ ಅಂತ ಹೇಳಿ ಹೊರಟೆ. ಹಾಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೋಗಿದ್ದೆ. ಇಲ್ಲಿ ನೋಡಿದ್ರೆ ಟಿ ವಿ ಅವರೆಲ್ಲ ಬಂದು ವಿಡಿಯೋ ಮಾಡ್ತಾಯಿದ್ರು. ಏನಂದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಸೊ ಇವತ್ತು ಒಂದು ಯಲಹಂಕದಲ್ಲಿರುವ ಮತ್ತೊಂದು ಬ್ರಾಂಚಿಗೆ ಹೋದ್ವಿ. ಏನು ರೀಸನ್ ಅಂತ ಹೇಳಿದ್ರೆ, ಇವತ್ತು ಬಂದು ಯಲಹಂಕದಲ್ಲಿರುವಂತಹ ಅರೇನಾ ಮಾರುತಿ ಶೋರೂಮ್ ಏನಿದೆ, ಸೊ ಇದಕ್ಕೆ ಬಂದು ಗಿಲ್ಲಿ ನಟ ಬರ್ತಾಯಿದ್ರು. ಸೊ ಬಿಗ್ ಬಾಸ್ನಲ್ಲಿ ಇವರು ಕಾರ್ನ ವಿನ್ ಆಗಿದ್ರು. ಆ ಕಾರ್ನ ಇವತ್ತು ಮಾರುತಿ ಸುಜುಕಿ ಕಡೆಯಿಂದ ಅವರಿಗೆ ಕೊಡ್ತಾ ಇದ್ದಾರೆ. ಇವತ್ತು ಬಂದು ಟ್ರೈನಿಂಗ್ ಇಲ್ಲೇ ಇರುತ್ತೆ. ಇವತ್ತು ಗಿಲ್ಲಿನ ನೋಡುವಂತಹ ಒಂದು ಅವಕಾಶ ಇದೆ. ನೋಡೋಣ ಗಿಲ್ಲಿ ನೋಡೋಕ್ಕೆ ಆಗುತ್ತಾ ಇಲ್ವಾ ಅಂತ ಹೇಳಿ. ನಿಜವಾದ ಸಾಧನೆ ಅಂದರೆ ಇದೇ ಗೈಸ್. ಬೇರೆ ಯಾರೇ ಕಾರ್ ತಗೊಳಕ್ಕೆ ಹೋದ್ರು ಇಷ್ಟೊಂದು ಅದ್ದೂರಿಯಾಗಿ ಅವರಿಗೆ ಕಾರ್ನ ಕೊಡಲ್ಲ. ಬಟ್ ಗಿಲ್ಲಿ ಬರ್ತಿದ್ದಾರೆ ಅಂಥೇಳಿ ಇಡೀ ಶೋರೂಮ್ನೇ ಫುಲ್ಲು ಹಬ್ಬದ ರೀತಿ ರೆಡಿ ಮಾಡಿದರು. ಸೊ ಇದು ನಿಜವಾದ ಸಾಧನೆ. ಹಾಗೆ ಶೋರೂಮಲ್ಲಿ ಗಿಲ್ಲಿ ಅವರ ಅಣ್ಣ ಸಿಕ್ಕಿದ್ರು. ಸೊ ನೋಡ್ಬೋದು, ಇವರೇ ಗಿಲ್ಲಿ ಅವರ ಅಣ್ಣ. ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಮಗೆ ಟ್ರೈನಿಂಗ್ ಇರೋದ್ರಿಂದ ಟ್ರೈನಿಂಗ್ ರೂಮ್ಗೆ ಬಂದ್ವಿ. ಗಿಲ್ಲಿ ಬರೋ ಟೈಮ್ಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಟ್ರೈನಿಂಗ್ ನಡೀತಾ ಇರುತ್ತೆ. ಇದೇ ಕಾರ್ನ ಗಿಲ್ಲಿ ಅವ್ರಿಗೆ ಕೊಡ್ತಾ ಇರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕಾರ್ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ಫೈನಲಿ ಗಿಲ್ಲಿ ಅವ್ರು ಬಂದರು. ನೋಡ್ಬೋದು, ಫುಲ್ಲು ಜನ ಸೇರ್ಕೊಬಿಟ್ರು. ಇಷ್ಟು ತನಕ ಎಲ್ಲಿದ್ರು ಅನ್ನೋದೇ ಗೊತ್ತಿಲ್ಲ. ಇಷ್ಟೊಂದು ಜನ ಫುಲ್ ಪಟಾಕಿ ಎಲ್ಲ ಹೊಡೆದು ಹಬ್ಬ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಫುಲ್ ಜನ ಸೇರ್ಕೊಬಿಟ್ಟಿದ್ದಾರೆ. ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಸ್ವಲ್ಪ ನೋಡ್ಬೋದು, ಗಿಲ್ಲಿಯವ್ರು ಕಾಣಿಸ್ತಾ ಇದ್ದಾರೆ. ಸೊ ಯಾರೋ ಒಬ್ರು ಅಡ್ಡ ಬಂದರು, ಇಲ್ಲ ಅಂತ ಹೇಳಿದ್ರೆ ನೀಟಾಗಿ ವಿಡಿಯೋ ಮಾಡ್ಬೋದಿತ್ತು. ಬೆಳಗ್ಗೆಯಿಂದ ಇಷ್ಟೊಂದು ಜನ ಎಲ್ಲಿದ್ರು ಅನ್ನೋದೇ ಗೊತ್ತಿಲ್ಲ. ಅಷ್ಟೊಂದು ಜನ ಬಂದಿದ್ದಾರೆ. ಸೊ ಸರಿಯಾಗಿ ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ತಿದ್ರೆ ಇಲ್ಲಿ ವೈಟ್ ಕಲರ್ ವಿಕ್ಟೋರಸ್ ಕಾರ್ನ. ಸೊ ಇದನ್ನೇ ಗಿಲ್ಲಿ ಅವ್ರಿಗೆ ಕೊಟ್ಟಿರೋದು. ಟಾಪ್ ಆ್ಯಂಡ್ ಗಾಡಿ ಕೊಟ್ಟಿದ್ದಾರೆ. ಗಾಡಿ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ZXi ಪ್ಲಸ್ ಸನ್ ರೂಫ್ ಎಲ್ಲ ಇರುತ್ತೆ ಇದರಲ್ಲಿ. ನೆಕ್ಸ್ಟು ಗಿಲ್ಲಿ ಅವ್ರ ಕೈಲಿ ಕೇಕೆಲ್ಲ ಕಟ್ ಮಾಡಿಸಿದ್ರು. ನೋಡ್ತಾ ಇರ್ಬೋದು, ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಬರೀ ತಲೆಗಳು, ಫೋನ್ಗಳು, ಕೈಗಳು ಇದೇ ಕಾಣಿಸ್ತಾ ಇದೆ. ಆದರೂ ಕೂಡ ಹೇಗೋ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಗಿಲ್ಲಿ ಕ್ರೇಜ್ ಯಾವ ರೇಂಜಿಗಿದೆ ಅಂತ ನೋಡ್ಬೋದು ನೀವು. ಬಿಗ್ ಬಾಸ್ ಮುಗಿದ್ರು ಕೂಡ ಈ ರೇಂಜಿಗೆ ಹವಾ ಮೇಂಟೈನ್ ಮಾಡಿರೋದು ಗಿಲ್ಲಿ ಒಬ್ಬರೇ ಅನಿಸುತ್ತೆ. ಬೇರೆಯವರು ಹೆಸರೇ ಗೊತ್ತಿಲ್ಲ, ಆ ರೀತಿ ಕಳೆದೋಗ್ಬಿಟ್ಟಿದ್ದಾರೆ. ಬಟ್ ಗಿಲ್ಲಿ ಮಾತ್ರ ಕ್ರೇಜು ಇನ್ನೂ ಅದೇ ರೀತಿ ಉಳಿಸ್ಕೊಂಡಿದ್ದಾರೆ. ಫೈನಲಿ ಗಿಲ್ಲಿಯವರು ಕಾರ್ ತೊಗೊಂಡು ಅವರು ಮನೆ ಕಡೆಗೆ ಹೊರಟರು. ನಾವು ಗಿಲ್ಲಿಯವ್ರು ಕಟ್ ಮಾಡಿದ ಕೇಕ್ ಏನಿದೆ, ಸೊ ಅವ್ರಿಗೆ ಕಟ್ ಮಾಡಿಸಿದ್ರಲ್ಲ ಆ ಕೇಕ್ನ ತಿನ್ಕೊಂಡು ನಾವು ಕೂಡ ನಮ್ಗಳ ಮನೆ ಕಡೆಗೆ ಟ್ರೈನಿಂಗ್ ಮುಗಿಸ್ಕೊಂಡು ಹೊರಟೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಳಲ್ಲಿ ಬೇರೆ ರೀತಿ ಇನ್ನೂ ಅಪ್ಡೇಟ್ಗಳನ್ನ ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ.